ನಮಸ್ಕಾರ ಸ್ನೇಹಿತರೆ, ಯೇಸು ಪ್ರಪಂಚಕ್ಕೆ ಸ್ವಾಗತ. ನಾನು ಸುಮನ. ಚೆನ್ನಾಗಿದ್ದೀನಿ. ನೀವೆಲ್ಲ ಹೇಗಿದ್ದೀರಾ? ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಗುರುಪೂರ್ಣಿಮೆಯ ವಿಶೇಷ ಎಲ್ಲರಿಗೂ ಇವತ್ತು ಆಷಾಢ ಮಾಸದ ಹುಣ್ಣಿಮೆ ದಿನ. ಗುರುಪೂರ್ಣಿಮಾ, ವ್ಯಾಸ ಪೂರ್ಣಿಮಾ, ಬುದ್ಧ ಪೂರ್ಣಿಮಾ, ಹೀಗೆ ಎಷ್ಟೋ ಹೆಸರುಗಳಿಂದ ಇದನ್ನು ಕರೀತಾರೆ. ಇವತ್ತು ವ್ಯಾಸ ಮಹರ್ಷಿಗಳಿಗೆ ಹುಟ್ಟಿದ ಹಬ್ಬ ದಿನ. ಇವತ್ತು ಮಹಾಭಾರತವನ್ನು ರಚಿಸಿದವರು, ಆದಿಗುರು ಅಂತಲೂ ಹೇಳಿಬಿಟ್ಟು ನಾವು ಅವರನ್ನು ಕರಿತೀವಿ. ಅಂಥ ವ್ಯಾಸ ಮಹರ್ಷಿಗಳ ಹುಟ್ಟಿದ ಹಬ್ಬ ದಿನ ಇವತ್ತು. ಅದಕ್ಕೋಸ್ಕರ ಇದನ್ನು ವ್ಯಾಸ ಪೂರ್ಣಿಮಾ ಅಂತಾರೆ. ಹಾಗೆ ಬುದ್ಧ ಪೂರ್ಣಿಮಾ ಅಂತಲೂ ಹೇಳ್ತಾರೆ. ಯಾಕಂತಂದರೆ ಇವತ್ತಿನ ದಿನವೇ ಬುದ್ಧರ ಸಾರನಾಥದಲ್ಲಿ ಒಂದು ಧರ್ಮ ಪ್ರಚಾರಕ್ಕೋಸ್ಕರ ಒಂದು ಸಂಘನ ಕಟ್ಟಿದ್ದ ದಿನ. ಅದಕ್ಕೋಸ್ಕರ ಅವರಿಗೂ ಸಹ ಬೌದ್ಧಿಸಮ್ಗೂ ಅವ್ರಿಗೂ ಸಹ ತುಂಬ ಇವತ್ತು ವಿಶೇಷವಾದ ದಿನ. ಹಾಗೆ ಜೈನರಿಗೂ ಸಹ ಇವತ್ತಿನ ದಿನದಿಂದನೇ ಮಹಾವೀರ ತನ್ನ ಫಸ್ಟ್ ಶಿಷ್ಯ ಗೌತಮ ಸ್ವಾಮಿನ ತನ್ನ ಮೊದಲ ಶಿಷ್ಯನ ಆರಿಸಿದ ದಿನ ಅಂತ. ಹಾಗಾಗಿ ಎಲ್ಲ ಧರ್ಮದವರಿಗೂ, ಹಿಂದೂ, ಜೈನ ಸಹ ಹಾಗೆ ಬೌದ್ಧಿಸಮ್ ಎಲ್ಲರಿಗೂ ಸಹ ಇದು ವಿಶೇಷವಾದ ದಿನ. ಹಾಗಾಗಿ ಇದನ್ನು ಇಂಡಿಯಾ, ನೇಪಾಳ, ಭೂತಾನ್ ಎಲ್ಲ ಕಡೆಯೂ ಸಹ ಆಚರಣೆ ಮಾಡ್ತಾರೆ. ಈ ದಿನ ಈ ಗುರುಪೂರ್ಣಿಮಾದಲ್ಲಿ ನಾವು ಅವ್ರನ್ನೆಲ್ಲ ನೆನಪಿಸ್ಕೊಳ್ಬೇಕು. ವ್ಯಾಸ ಮಹರ್ಷಿಗಳಾಗಲಿ, ಬುದ್ಧ, ಮಹಾವೀರ ಅಂಥವ್ರು ನೆನೆಸ್ಕೊಳ್ಳೋದ್ರ ಜೊತೆ ನಾವು ಸಹ ನಮ್ಮ ಜೀವನದಲ್ಲಿ ಯಾರು ನಮ್ಮ ಗುರುಗಳ ರೂಪದಲ್ಲಿ ನಾವು ನೋಡ್ತೀವಲ್ವ, ಅವರು ಪಾಠ ಕಲಿಸಿದವರಾಗಿರ್ಬೋದು, ಲೈಫ್ ಲೆಸನ್ಸ್ ಹೇಳಿದವರಾಗಿರ್ಬೋದು, ಎಲ್ಲರಿಗೂ ಸಹ ಇವತ್ತು ಕೃತಜ್ಞತೆನ ಹೇಳೋದ್ರ ದಿನ, ಗ್ರ್ಯಾಟಿಟ್ಯೂಡ್ ಹೇಳೋದ್ರ ದಿನ ಅಂತ ಎಕ್ಸ್ಪ್ರೆಸ್ ಮಾಡೋ ದಿನ ಅಂತ ಅಂದ್ಕೋಬೋದು. ಗುರು ಅಂದರೆ ಏನು? ತಮಸೋಮ ಜ್ಯೋತಿರ್ಗಮಯ ಅಂದರೆ ಏನು? ಅಜ್ಞಾನ ಅನ್ನೋ ಕತ್ತಲಿನಿಂದ ಜ್ಞಾನ ಅನ್ನೋ ಬೆಳಕಿನ ಕಡೆಗೆ ನಮ್ಮನ್ನು ತಗೊಂಡು ಬಂದಿರ್ತಾರೆ. ಹಾಗಾಗಿ ಅವರಿಗೆ ಇವತ್ತಿನ ದಿನ ನಾವು ಧನ್ಯವಾದನ ಹೇಳೋ ದಿನ. ಅದಕ್ಕೋಸ್ಕರ ಗುರುಪೂರ್ಣಿಮಾ ಅಂತ. ಈ ದಿನ ದೇವಸ್ಥಾನಗಳಲ್ಲಿ ಎಲ್ಲಿ ಹೋದ್ರೂ ಸಹ ತುಂಬ ಜನಜಂಗುಳಿ ಇರುತ್ತೆ. ಎಲ್ಲರೂ ಸಹ ದೇವರ ದರ್ಶನ ಮಾಡ್ತಿರ್ತಾರೆ. ಹಾಗೆ ಈ ರಾಘವೇಂದ್ರ ಸ್ವಾಮಿಗಳು, ಆಮೇಲೆ ಸಾಯಿಬಾಬಾ ಮಂದಿರ, ಯಾವ ಗುರುಗಳನ್ನು ನಂಬ್ತಾರೋ ಅಂಥ ದತ್ತಾತ್ರೇಯ ದೇವ್ರ ದಿನ ಹೋಗೋ ದಿನ ಎಲ್ಲರನ್ನೂ ಸಹ ನಾವು ಇವತ್ತಿನ ದಿನ ವರ್ಷಿಪ್ ಮಾಡ್ಬೋದು. ಹಾಗೆ ಎಲ್ಲಿ ನೋಡಿದರೂ ದೇವಸ್ಥಾನಗಳಲ್ಲಿ ಜನರು ತುಂಬಿಕೊಂಡಿರ್ತಾರೆ. ಹಾಗೆ ಅಷ್ಟೇ ಅಲ್ಲದೆ ನಾವು ಈ ದಿನ ಟೀಚರ್ಸ್ ಜೊತೆ, ನಮ್ಮ ಪೇರೆಂಟ್ಸ್ ಆಗಿರ್ಬೋದು, ಎಲ್ಡರ್ ಸಿಬ್ಲಿಂಗ್ಸ್ ಆಗಿರ್ಬೋದು, ಯಾರೋ ಒಟ್ಟಿನಲ್ಲಿ ನಮ್ಮ ಜೀವನಕ್ಕೆ ಒಳ್ಳೆಯ ದಾರಿ ತೋರಿಸಿ ಸನ್ಮಾರ್ಗದ ಕಡೆ ನಮ್ಮನ್ನು ಯಾರು ನಡೆಸಿರ್ತಾರೋ ಅಂಥವ್ರು ಎಲ್ಲರನ್ನೂ ನೆನಪು ಮಾಡ್ಕೊಳ್ಳೋವಂಥ ದಿನ. ಎಲ್ಲರ ದರ್ಶನ, ಎಲ್ಲ ಒಳ್ಳೆಯದನ್ನು, ಬ್ಲೆಸ್ಸಿಂಗ್ಸನ್ನ ತಗೊಳ್ಬೋದು ಇಂಥ ದಿನ. ಹಾಗೆ ನಾವು ಟೆಂಪಲ್ಗಳಲ್ಲೇ ಯಾರು ಗುರುಗಳಿಗೆ ನಮ್ಮ ಕೈಲಾದ ದಕ್ಷಿಣೆ ಕೊಟ್ಬಿಟ್ಟು ಅವರಿಂದನೂ ಸಹ ನಾವು ಇವತ್ತು ಬ್ಲೆಸ್ಸಿಂಗ್ಸನ್ನು ತಗೊಳ್ಬೋದು. ಈ ದಿನ ನಾವು ಎಲ್ಲರಿಗಿಂತ ಶಿವನ ಸಹ ಪೂಜೆ ಮಾಡ್ಬೋದು. ಯಾಕೆ ಅಂತಂದರೆ ಶಿವ ಆದಿಗುರು ಅಂತ ಹೇಳಿಬಿಟ್ಟು ಕರೆಸ್ಕೊಳ್ಳುವಂಥವ್ರು. ಹಾಗೆ ಶಿವನ ಆರಾಧನೆ ಮಾಡ್ಬೋದು. ಈ ಗುರುಬಲಕ್ಕಾಗಿ ಗುರುಗ್ರಹದ ಅಷ್ಟೋತ್ತರ ಹೇಳಿಕೊಂಡು ಗುರುಗ್ರಹನ ಪೂಜೆ ಮಾಡ್ಬೋದು. ಸೊ ಎಲ್ಲ ಥರದಲ್ಲೂ ತುಂಬ ಒಂದು ಒಳ್ಳೆಯ ದಿನ ಇವತ್ತು, ಆಷಾಢ ಮಾಸದ ಹುಣ್ಣಿಮೆ ದಿನ. ನಾವು ಸಹ ನಮ್ಮ ಗುರುಗಳು, ದೇವತೆಗಳು ಎಲ್ಲರ ಆಶೀರ್ವಾದ ತಗೊಳ್ಳೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಹಾಗೆ ದೇವರು ಎಲ್ಲರನ್ನು ಚೆನ್ನಾಗಿಟ್ಟಿರಲಿ ಅಂತ ನಾನು ಸಹ ದೇವರಲ್ಲಿ ಕೇಳ್ಕೊಳ್ತೇನೆ. ಥ್ಯಾಂಕ್ ಯು.